ನಮಸ್ಕಾರ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಮ್ಮದು ಯೂಟ್ಯೂಬ್ ಚಾನಲ್ ಹೆಸರು ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಅಂತಂದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ, ಎಲ್ಲ ವೀಡಿಯೋಗಳ್ನು ನೋಡಿರಿ. ನಿಮ್ಮ ಸಪೋರ್ಟಿಂದ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರೂ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿರಿ. ಧನ್ಯವಾದಗಳು. ಪವಿತ್ರ, ಹೇಳ್ರಿ. ನಮ್ಮವ್ವ ಮಾತಾಡಿದ್ದು ನಿನಗೆ ಭಾಳ ಬೇಜಾರಾಯ್ತು ಅಂತ ಅನಿಸುತ್ತೆ. ನನಗೆ ಗೊತ್ತಾಯಿತು ನಿನಗೆ ಒಂಥರ ಮನಸ್ಸಿಗೆ ನೋವಾಯಿತು ಅಂತಂದು. ಆದರೆ ಏನು ಮಾಡಲಿ, ಈಗಂಥ ಪರಿಸ್ಥಿತಿಯಲ್ಲಿ ನಾನು ಏನು ಅಂತ ಮಾತಾಡಲಿ? ಹೋಗ್ಲಿ ಬಿಡ್ರಿ, ಏನು ಮಾಡೋಕ್ಕಾಗತ್ತೆ. ಅವರೆಲ್ಲ ಈ ಥರ ಮಾತಾಡಬೇಕು ಅಂತಾನೆ ಮಾತಾಡ್ತಾ ಇದ್ದಾರೆ. ಈಗ ಮಾತಾಡಬೇಡ ಅಂತ ನಾವು ಹೆಂಗೆ ಹೇಳೋಕ್ಕಾಗತ್ತೆ? ಮಾತಾಡಲಿ ಬಿಡ್ರಿ, ಏನಾಗಲ್ಲ. ಆದರೂ ಯಾಕೋ ಅತ್ತೆಯವರು ಇತ್ತೀಚೆಗೆ ಒಂಥರ ನಡ್ಕೊಳ್ತಾ ಇದ್ದಾರೆ ಕಣ್ರಿ. ನನಗೆ ಯಾಕೋ ಒಂಥರ ಅನಿಸುತ್ತೆ. ಮೊದಲಿಗೆಲ್ಲ ಹಿಂಗಿರಲಿಲ್ಲ, ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರಲ್ವಾ. ಇತ್ತೀಚೆಗೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಹೌದು ಪವಿತ್ರ, ನನಗೂ ಯಾಕೋ ಹಂಗೆ ಅನ್ನಿಸ್ತಾ ಐತಿ. ನಮ್ಮವ್ವ ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಭಾಳ ದಿನದಿಂದ ನೋಡ್ತಾ ಇದ್ದೀನಿ, ಏನೋ ತಲೆ ಒಳ ಇಟ್ಕೊಂಡೇ ಮಾತಾಡ್ತಿದ್ದಾಳೆ, ಏನೋ ಉದ್ದೇಶಪೂರ್ವಕವಾಗಿ ಮಾತಾಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇತ್ತು ನನಗೆ. ಅಲ್ಲ ರೀ, ಮತ್ತೀಗ ಅತ್ತೆಯವರು ಬೇರೆ ಹಿಂಗಾಗೈತಿ, ನಾವು ಬೇರೆ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡಿದ್ವಿ. ಇವಾಗ ಏನು ಮಾಡೋದು? ಇಲ್ಲ, ಅದನ್ನೇನು ಇದು ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ನಾನು ರೂಮ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ, 2, ಅವರಿಗೊಂದು ನಮಗೊಂದು ಅಂತಂದೇಳಿ. ಈಗ ಮತ್ತೆ ಕ್ಯಾನ್ಸಲ್ ಮಾಡಿದ್ರು ದುಡ್ಡೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಬೇಡ, ಇರಲಿ, ಹೋಗಿ ಬರೋಣ. ಅಪ್ಪ ಇರುತ್ತಲ್ಲ, ಮತ್ತೆ ಅವ್ರು ಯಾರೋ ಆಯ ಬೇರೆ ಇದ್ದಾರಾ, ನೋಡ್ಕೊಂತಾರೆ. ನಾವು ಹೋಗ್ಬಿಟ್ಟು ಬರೋಣ. ಅಯ್ಯೋ ಬೇಡ ರೀ, ಇಂಥ ಪರಿಸ್ಥಿತಿ ಒಳಗಡೆ ನಾವು ಬಿಟ್ಟು ಹೋದ್ವಿ ಅಂತಂದ್ರೆ ಮತ್ತೆ ಇನ್ನೊಂದಿಷ್ಟು ನಮಗೆ ಮಾತಾಡ್ತಾರೆ. ಸುಮ್ಮನೆ ಯಾಕೆ ಬೇಕು? ಅವ್ರು ಆರಾಮಾಗಲಿ, ಆರಾಮಾದ್ಮೇಲೆ ಹೋಗೋಣಂತೆ. ಈಗ ಎಲ್ಲಿ ಹೋಗೋದು ಬೇಡ, ಸುಮ್ಮನೆ ಬಿಟ್ಟು ಹೋಗಿ ಮತ್ತೆ ಅದಕ್ಕೂ ಅನ್ಸ್ಕೊಂಡು ಯಾಕೆ ಬೇಕು? ಈಗಲೇ ಸುಮ್ಮನಿರಲ್ಲ, ಅವ್ರು ಏನೇನಾದರೂ ಅಂತ ಇರ್ತಾರೆ. ಈಗ ಅದನ್ನ ಬಿಟ್ಟು ಹೋಗಿ ಇಂಥ ಪರಿಸ್ಥಿತಿ ಒಳಗಡೆ ನಾವು ಬಿಟ್ಟು ಹೋದ್ರೆ ಮುಗೀತಲ್ಲ ನಮ್ಮ ಕತೆ. ಬೇಡ ಬಿಡ್ರಿ, ದುಡ್ಡು ಹೋದ್ರೂ ಪರವಾಗಿಲ್ಲ. ಅತ್ಲಾಗೆ ಅಣ್ಣಗೆ ಫೋನ್ ಮಾಡಿ ಹೇಳ್ತೀನಿ, ಅಣ್ಣ ಹಿಂಗಾಯ್ತು ಅಂತಂದು. ಇನ್ನೊಂದ್ಸರಿ ಬೇಕಿದ್ರೆ ಯಾವಾಗಾರ ಅವ್ರು ಆರಾಮಾದ್ಮೇಲೆ ಹೋಗಿ ಬಂದ್ರೆ ಆಗುತ್ತೆ. ಹಂಗಂತೀಯ? ಸೊ ಎಂಥ ಕೆಲಸ ಆಯ್ತಲ್ಲ ಪವಿತ್ರ. ಎಷ್ಟು ಖುಷಿಯಾಗಿ 1-2 ದಿನ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ ನಾನು. ಎಲ್ಲ ಎಡವಟ್ಟಾಗ್ಬಿಡ್ತು ನೋಡೀಗ. ಸರಿ, ಅವರಿಗೆ ಫೋನ್ ಮಾಡಿ ಹೇಳ್ತೀನಿ, ಹೋಟೆಲ್ನವರಿಗೆ ರೂಮ್ ಎಲ್ಲ ಕ್ಯಾನ್ಸಲ್ ಮಾಡೋಕ್ಕೆ. ದುಡ್ಡೇನು ವಾಪಸ್ ಕೊಡ್ತಾರೋ ಗೊತ್ತಿಲ್ಲ, ನೋಡೋಣ, ಕೇಳಿ ನೋಡ್ತೀನಿ. ಸರಿ ರೀ, ಆಯಿತು. ಬೇಜಾರಾಗಬೇಡ, ಅವ್ವ ಹುಷಾರಾಗಲಿ. ಹುಷಾರಾದ ತಕ್ಷಣನೇ ಹೋಗಿ ಬರೋಣಂತೆ. ಛೇ ಇಲ್ಲ ರೀ, ನನಗೆ ನಮ್ಮ ಅವ್ವ ಬೇರೆ ಅಲ್ಲ, ಅತ್ತೆಯವ್ರು ಬೇರೆ ಅಲ್ಲ ರೀ, ನನಗಿಬ್ರು ಒಂದನೇ. ಆ ಥರ ಏನು ಅನ್ಕೋಬೇಡಿ ನೀವು, ಬೇಜಾರಾಗಬೇಡ್ರಿ. ನನಗೇನು ಬೇಜಾರಿಲ್ಲ. ಆಯಿತು, ನಿಧಾನಕ್ಕೆ ಹೋಗಿ ಬರೋಣಂತೆ. ಅವ್ವ, ಹೋಗಿ ಬರ್ತಾನವ. ಹೋಗ್ಬಿಟ್ಟು ಬಾರವ ನನ್ನ ಮಗಳೇ, ಹುಷಾರಾಗಿ ಚಲತ್ನಾಗ ಇರವ. ನೀರ್ನಾಗೆಲ್ಲ ಕೈ ಆಡೋಕೆ ಹೋಗ್ಬೇಡ. ನಿಮ್ಮ ಅತ್ತಿಗೆ ಹೇಳು, ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ, ಇಲ್ಲ ಅಂತಂದರೆ ಸುಮ್ಮನೆ ತೊಂದರೆ ಅವು. ನೀನು ಚಲೋತ್ನಾಗೆ ಉಂಡು ತಿಂದು ಆರಾಮಾಗಿರವ. ಬಾಣಂತೀನುವ ನೀನು, ಬಾಣಂತಿದ್ದಂಗೆ ಯಾವಂತರ. ಪೂರ್ತಿ ಇನ್ನೊಂದು 2-3 ತಿಂಗಳು ಇದ್ದು ಹೋಗ್ಬೋದಾಗಿತ್ತು. 3 ತಿಂಗಳಿಗೆ ಹೊಂಟು ಕುಂತದ್ಯಾ. ಇನ್ನೊಂಚೂರು ಆರಾಮಾಗೋವರೆಗೂ ನೀರ್ನೇ ಪಾರ್ನಾಗೆಲ್ಲ ಕೈ ಇಡೋಕೆ ಹೋಗ್ಬೇಡ. ಅವನು ನಿನ್ನ ಗಂಡನ ಬಗ್ಗೆನೂ ಚಿಂತೆ ಮಾಡೋಕೆ ಹೋಗ್ಬೇಡ ಕಣವ. ಅವ್ನು ಬರೋ ಹೊತ್ನಾಗ ಬರ್ತಾನೆ ತಿರುಗಾಡಿ. ಎಂಥ ನನ್ನ ಮಕ್ಕಳಿಗೆ ಹೆಣ್ಮಕ್ಳು ಕೊಟ್ಟು ನಾವು ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದತ್ ನೋಡು. ಹೂನವ, ಆತು ನೋಡು ಮಗಳೇ, ಏನಾರ ಹೆಚ್ಚು ಕಡಿಮೆ ಆದ್ರೂ ಮತ್ತು ನಾನಂತೂ ಜೀವಂತವಾಗಿ ಉಳಿಯಲ್ಲ ನೋಡು. ನೀನು ಹುಷಾರಾಗಿರ್ಬೇಕು. ಏನು ಬೇಕು ಏನು ಬೇಡ ಎಲ್ಲದು ನಿಮ್ಮ ಅತ್ತೆ ಮಾವನ್ ಕೇಳು. ಅವರಿಂದನೂ ಆಗಲಿಲ್ಲ ಅಂತಂದ್ರೆ ನನಗೆ ಫೋನ್ ಹಚ್ಚವ. ನನಗೆ ಏನು ಮಾಡ್ತಿರ್ತಾನೆ ಏನು ಬಿಡ್ತಾನೋ ನನಗಂತೂ ಗೊತ್ತಿಲ್ಲ. ಫಸ್ಟ್ ಬರ್ತಾನೆ ನಿನ್ನ ಹತ್ರಕ್ಕೆ ನಾನು. ಆಯ್ತಾ? ಹುಷಾರಾಗಿರು ನನ್ನ ಮಗಳೇ, ನೀ ಏನು ಚಿಂತೆ ಮಾಡೋಕೆ ಹೋಗ್ಬೇಡ. ನಾನು ನಿಮ್ಮಪ್ಪ ನಿನ್ನ ಮೇಲೇ ಜೀವ ಇಟ್ಕೊಂಡಿರೋದು. ನಿನ್ನ ಬಿಟ್ಟರೆ ನಮಗೆ ಯಾರು ಇಲ್ಲ ಕಣವ. ಇಲ್ಲೇ ಇದ್ದಿದ್ರೆ ಹಾಕೋತವ, ಮತ್ತೆ ಅಲ್ಲಿ ಹೋಗ ನಿಂತಂದು ಹೊಂಟು ಕುಂತಿದೀಯ. ಆಯ್ತವ, ಬರ್ತಾ ಹೋಗ್ತಾ ಇರ್ತೇನೆ ತಗೊಳವ. ಅದು ನನ್ನ ಗಂಡನ ಮನೆಯಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ನೋಡಿದಾರೆ ಮಂದಿ ಆದ್ರು ಏನಂತಾರೆ? ಗಂಡ ನೋಡಿಸಿ ಹೋಗ್ತಾ ಅವ್ರ ಮನೆ ಕುತ್ಕೊಂಡ್ಲು ಅಂತ ಅನ್ನೋದಿಲ್ಲೇನವ. ಹಂಗೆಲ್ಲ ಅನ್ನಿಸ್ಕೋಬೇಕ ನಾನು? ಕಷ್ಟನೋ ಸುಖನೋ ರಾಗಿನೋ ಅಂಬ್ಲಿನೋ ಅಲ್ಲೇ ಕುಡ್ದು ಅಲ್ಲೇ ಜೀವನ ಮಾಡ್ತಾನವ. ನೋಡೋಣ ಆ ದೇವ್ರು ಇನ್ನು ಎಲ್ಲೆಲ್ಲಿ ಏನೇನು ಮಾಡ್ತಾನೋ, ಏನು ಪರಿಸ್ಥಿತಿಗಳು ತರ್ತಾನೋ ಗೊತ್ತಿಲ್ಲ. ಅನ್ಭವಿಸ್ಬೇಕಷ್ಟೇಯ. ಹೇಮಾವತಿ, ಆಯ್ತಮ್ಮ, ಬಾ ಹೋಗೋಣ, ಬಸ್ಸಿಗೆ ಹೊತ್ತಕತ್ತಿ. ಸುಶೀಲಾ, ನೀನು ಸುಮ್ಮನೆ ಹಿಂಗೆ ಹತ್ಕೊಂತ ಕಳಿಸಿದ್ರೆ ಮಗಳು ನೋಡಲ್ಲಿ ಹೆಂಗೆ ಹೇಳಕತ್ತಿದ್ದಾಳೆ. ಮತ್ತಿನ್ನೇನ್ರಿ,
ಇಂಥ ಪರಿಸ್ಥಿತಿಗೆ ಹತ್ಕಂತ ಕಳಿಸ್ದೇನು ನಕ್ ನಕ್ ಅಂತ ಕಳಿಸ್ಲೇನ್ರಿ ನಾನು. ಆಗಿದ್ದಾಯ್ತು, ಈಗ ಆಗಿರೋದನ್ನೇ ನೆನ್ಸ್ಕೊಂಡು ಕುತ್ಕೊಳಕತ್ತಾ? ಮುಂದಕ್ಕೆ ಏನಾಗ್ಬೇಕು ಅದನ್ನ ನೋಡ್ಬೇಕು. ಸರಿ, ಒತ್ತಾತು ಬಸ್ಸಿಗೆ. ಬಸ್ ಬರ್ತತೀಗ. ಅವ್ವ ಹೋಗ್ಬರ್ತಂತ ತಗೊಳವ ನಾನು. ನೀವೆಲ್ಲರೂ ಹುಷಾರಾಗಿರ್ರಿ, ನನ್ನ ಬಗ್ಗೆ ಏನು ಜಾಸ್ತಿ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ನಾನು ಚೆನ್ನಾಗೇ ಇರ್ತಾನಲ್ಲಿ, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಹಂಗಲ್ಲವ ಮಗಳೇ, ನೀನು ಚಲೋ ಇದ್ರೆ ನಾವು ಚಲೋ ಇದ್ದಂಗೆ ಇಲ್ಲಿ. ಹೂನವ, ನಾನು ಆರಾಮಾಗಿರ್ತೀನಿ. ನೀವು ಬರ್ತಾ ಹೋಗ್ತಾ ಇರ್ರಿ. ಸರಿ ತಗ, ಹೋಗ್ಬರ್ತ ನಾನು. ಹೂನವ, ಆಯ್ತು. ಹುಷಾರಾಗಿ ಕರ್ಕೊಂಡು ಹೋಗ್ಬರ್ರಿ. ಹ್ಞೂ ಸರಿ ತಗ. ಹಾಲುಂಡ ತವರನ್ನು ಮಗಳೇ ನೆನೆಯೇ ನಿನ್ನ ಮನೆಗೆ ನೀನಡೆಯೇ. ಹಾಲುಂಡ ಮನೆಯನ್ನು ಮಗಳೇ ನೆನೆಯೇ. ಸುಶೀಲಾ, ಈಗ ಏನಾಗಿದೆ ಅಂತಂದು ಏನಾಡಿ ಹೇಳಕತ್ತೀನಿ ನೀನು? ರೀ, ನನ್ನ ಮಗಳನ್ನ ನಾನು ಕಳ್ಸಕ್ಕೆ ಮನಸ್ಸಿಲ್ಲ ಕಣ್ರಿ. ಹಂಗಂದ್ರೆ ಹೆಂಗೆ ಸುಶೀಲಾ? ಆಕಿ ಮನೆಗೆ ಆಕಿ ಹೋಗ್ಲೇಬೇಕಲ್ಲ. ಅವ್ವ ಹೋಗಿ ಬರ್ತಾನೆ ತಗೊಳವ. ಮತ್ತೆ ಬರ್ತಾನೆ ಒಂದು ದಿನ ಬಿಟ್ಟು. ಹೋಗಿ ಬರ್ತೀನಿ. ಹ್ಞೂನವ ಮಗಳೇ, ಬಾ. ಅಯ್ಯೋ ಶಾರದಕ್ಕ, ಏನು ಗೊತ್ತಾ, ಅವನು ಸೇಟು ಫೋನ್ನಾಗೆಲ್ಲ ಇದನ್ನ ಬಿಟ್ಟಿದಾನವ, ಬಟ್ಟೆ ಅಂಗಡಿದ. ಏನೋ ಆಷಾಢದಾಗೆ ಏನೋ ಏನೋ ಪರ್ಸೆಂಟೇಜ್ ಏನೋ ಅನ್ನಪ್ಪ. ಅದನ್ನ ಕೊಡ್ತಾನಂತೆ ಸೀರೆಗಳ ಮೇಲೆ. ಮತ್ತೆ ನಮಗೆಲ್ಲ ಪರ್ಸೆಂಟೇಜ್ ಡಿಸ್ಕೌಂಟ್ ಸಿಕ್ತು ಅಂತಂದ್ರೆ ಸೀರೆ ತಗೊಂಬರ್ಬೋದಲ್ಲ ಶಾರದಕ್ಕ. ಇನ್ನೇನು ಶ್ರಾವಣ ಶುರುವಾತವ, ಹಬ್ಬಗಳಿಗೆಲ್ಲ ಬೇಕಲ್ಲ. ವರಮಹಾಲಕ್ಷ್ಮಿ ಹಬ್ಬ ಅಂತೆ, ಪಂಚಮಿ ಹಬ್ಬ ಅಂತೆ, ಇಂಥವೆಲ್ಲ ಬಂದ್ವಲ್ಲವ. ಒಂದ್ರ ಮೇಲೊಂದು ಸೀರೆಗಳು ಬೇಕಲ್ಲ. ಮತ್ತೆ ಹೋಗಿ ಬರೋಣ. ಹೌದೇನ್ಲ ಗಿರ್ಜಿ? ಹೂನೆ, ನಾನು ತಗೋಬೇಕಾಯ್ತು ಸೀರೆಯ. ಮತ್ತೆ ಸೊಸೆ ಬಂದಳೆ, ಮತ್ತೆ ಸೊಸೆಗೆ, ನನಗೆ, ಮತ್ತೆ ನನ್ನ ಮಗಳಿಗೂ ಕೊಡಕವ. ವರ್ಷದ ಮೊದಲನೇ ಹಬ್ಬ ಈಗ. ಮದುವೆ ಆದ್ಮೇಲೆ ಕೊಡ್ಲಿಲ್ದಂಗಿರಕ್ಕ ತಾಳಿಯಾಗೂ ಮಗಳಿಗೂ ಮತ್ತೆ ಮಗುಗೂ ಸೊಸೆಗೂ ತರ್ಬೇಕಂಗಾರೆ. ಹೋಗ್ಬರೋಣ ಅಂತ ನಡೆಯಿಲ್ಲ ನಾಳಿಕಿಗೆ. ಏನ್ರಿ ಗಿರ್ಜಕ್ಕರೆ, ಅಲ್ರಿ ಬೀರುನಾಗೆ ತುಂಬಿ ಹೋಗಿದಾವಂಗೆ ಸೀರೆ. ಇನ್ನೂ ಸೀರೆ ಬೇಕು ಅಂತಿರಲ್ರಿ? ಅಲ್ರಿ, ತಿಂಗಳಿಗೆ ಎಷ್ಟು ಸೀರೆ ತಗೊಂತೀರಿ ನೀವು ಹೆಣ್ಮಕ್ಳು? ನಮಗಂತೂ ಕೊಡಿಸಿ ಸಾಕಾಗಿ ಹೋಗೈತೆ ನೋಡ್ರಿ ನಿಮಗೆ. ಅಲ್ರಿ ಗೌಡ್ರೆ, ಮತ್ತೆ ನಮಗೆ ಹೆಣ್ಮಕ್ಳಿಗೆ ಏಸಿದ್ರು ಸಾಲ್ದಪ್ಪ. ನಾವು ಮತ್ತೆ ಒಂದು ಫಂಕ್ಷನಿಗೆ ಉಟ್ಟ ಸೀರೆ ಇನ್ನೊಂದು ಫಂಕ್ಷನಿಗೆ ಉಡಲ್ರಿ. ಯಾಕೆಂದ್ರೆ ಮತ್ತೆ ಅದನ್ನೇ ಉಟ್ರೆ ಹೆಣ್ಮಕ್ಳು ಬೇರೆ ಏನು ಅನ್ಕೊಳಕಿಲ್ಲ. ಅಯ್ಯೋ ಈಕೆತ್ರಕ್ಕೆ ಸೀರೆನೇ ಇಲ್ಲೇನಪ್ಪ ಅಂತ ಅನ್ಕೊಳೋದಿಲ್ಲೇನ್ರಿ? ಹೌದು ಬಿಡ್ರಿ, ನಿಮಗೆ ಹೆಣ್ಮಕ್ಳಿಗೆ ಎಷ್ಟಿದ್ರೂ ಸಾಲದು. ಅಲ್ರಿ ಗಿರ್ಜಕ್ಕರೆ, ನಮ್ದು ಬೀರುನಾಗೆ ಎಲ್ಲೋ ಒಂದು ಮೂಲೆಗೆ ಇಟ್ಟಿರ್ತೀರ, ಇಡೀ ಬೀರು ತುಂಬ ನಿಮ್ಮವೇ ಇರ್ತಾವ ನೋಡ್ರಿ. ಆ ಬಾಗ್ಲ ತೆಗೆದ್ರೆ ಸಾಕಂಗೆಯ ಪುತ ಅಂತಂದು ಕಾಲ್ ಮೇಲೆ ಬಿದ್ದು ಬಿಡ್ತಾವಂಗೆಯ. ಏನಂದ್ರೆ ಈ ಹೆಣ್ಮಕ್ಳು ಒಂದಿನಕ್ಕೂ ನಮಗೆ ಖಾಲಿ ಬಿದ್ದು ನಮಸ್ಕಾರ ತಗೊಂಡು ಆಶೀರ್ವಾದ ತಗೊಂಡ್ಲಿಲ್ಲ. ಆದ್ರೆ ನಿಮ್ ಸೀರೆಗಳು ಮಾತ್ರ ನಮಗೆ ದಿನಾ ಆಶೀರ್ವಾದ ತಗೊಂತಾವ್ ಬಿಡ್ರಿ ಗಿರ್ಜಕ್ಕರೆ. ಅಯ್ಯ ಹೌದು ಬಿಡ್ರಿ, ನಾವ್ ಯಾವತ್ತೂ ನಿಮಗೆ ಆಶೀರ್ವಾದ ತಗೊಂಡೇ ಇಲ್ಲ ಪಾಪ. ಏನ್ ಸಾಚ ತರ ಮಾತಾಡ್ತೀರಿ ನೋಡ್ರಿ ನೀವಂತೂ. ಏನಿಲ್ಲ, ನಾನು ನಾಳಿಕಿಗೆ ಹೋಗಿ ತಗೊಬರ್ಬೇಕು. ಮಗಳಿಗೂ ಅಳಿಯಾಗೂ ಮಗಗೂ ಸೊಸೆಗೂ ಎಲ್ಲರಿಗೂ ತರಬೇಕು. ವರ್ಷಾನುಷ ಹಬ್ಬ ಮತ್ತೆ ಹೊಸ ಹಬ್ಬದಗಳಿಗೆ ಮೊದ್ಲಿಂಗ್ರಿಗೆ ಕೊಡಕ್ಕಿಲ್ಲೇನು? ಅಯ್ಯೋ ಮಾರೈತಿ, ನೀನು ಹೋಗ್ಬೇಡ ಅಂದ್ರೂ ಏನ್ ಬಿಡ್ತೀಯಾ? ನನ್ನ ಮಾತು ಯಾವಾಗ ಕೇಳಿ ಹೇಳಿ ನೀನು? ನಮ್ಮ ಮಾತುಗಳು ಅಂತ ಅಂದ್ರೆ ಕಾಲಿನ ಕಸ ಇದ್ದಂಗೆ ನಿಮಗೆ. ನೀವು ಹೇಳಿದ್ದೇ ಹಾಕ್ಬೇಕು. ಅಯ್ಯೋ ಶಾರದಕ್ಕ, ನಾನು ಹೇಳದೆ ಮರ್ತೋತ್ ನೋಡೆ. ಈಕಿ ಸುಶ್ಲಕ್ಕನ ಮಗಳು, ನಿಮ್ಮ ಹೊರಗಿತ್ತಿ ಮಗಳವ, ಓದ್ಲಿ ಈಗ ಊರಿಗೆ. ಬಸಣ್ಣ ಕರ್ಕೊಂಡು ಹೋಗದ್ನ. ನಾನು ಈಗ ಬರಕರೆ ರೋಡ್ನೇ ಸಿಕ್ಕ. ಅವಾಗ ಹಂಗ ಉಕ್ಕದವ್ವ ಊರಿಗೆ ಅಂತ ಅಂದ್ರು. ಆಯ್ತಣ್ಣ ಹುಷಾರಾಗಿ ಹೋಗಿ ಬರ್ರಿ ಅಂತಂದು ಹೇಳಿದೆ ನಾನು. ಹೌದಾ, ಇಟ್ಗಳ ಹೋಗಕತ್ತಿದಳ? ಅಲ್ಲ, ಇನ್ನೊಂದು 2 ತಿಂಗಳು ಇದ್ದು ಹೋಗೋದಾಗಿತ್ತಪ್ಪ ಸೀಮಾಯಿ. ಈಗಲೇ ಯಾಕೆ ಹೊಂಟ್ಲಕ್ಕಿ? ಸೊ ನಾನು ಹೋಗ್ಲೇ ಇಲ್ಲವ, ಮೊನ್ನೆ ಹೋದಳೆಯ. ಮತ್ತೆ ಇನ್ನೊಂದ್ಸರಿ ಹೋಗೋಣ ಅಂತಂದೆ. ಅಲ್ಲ, ಊರಿಗೆ ಹೋದ್ಲಾ? ಹೂನೇ ಶಾರದಕ್ಕ, ಓದ್ಲವ. ಈಗ ಹೋಗ್ಬರ್ತೇನ್ರಿ ಚಿಕ್ಕಮ್ಮರೆ ಅಂತ ಅಂದ್ಲು. ಹೂನವ ಹುಷಾರಾಗಿ ಹೋಗ್ಬಾ ಅಂತಂದು ಹೇಳಿ ಇತ್ಲ ಬಂದು ನೋಡ್ ನಾನು. ಏನೋ ಗಿರ್ಜಿ, ಪಾಪ ನನ್ನ ಮಗಳಿಗೆ ಹೆಂಗಿರ್ತತೋ ಏನೋ ಕಣೆ. ಅವ್ನ ಗಂಡನೂ ಇಲ್ಲಂತೆ, ಎಲ್ಲ ಹೋಗಿದಾನಂತ. ಅವತ್ತಿಂದ ಮನೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಪಾಪ ಅತ್ತಿ ಮಾವ ಒಂದು ಒಳ್ಳೆಯರದಾರ ಕಣೆ ಆಕಿಗೆ. ಅವರು ಇದ್ರ ಮೇಲೇನೆ ಬದುಕಕ್ ನೋಡಕಿ. ಹೂನೇ ಶಾರದಕ್ಕ, ಎಲ್ಲಾರ ಮನೆ ದೋಸೆ ತೂತು ಅನ್ನೋದು ಕರೆ ನೋಡವ. ನಮ್ಮ ಮನೆಗೆ ಒಂಥರ ತೊಂದರೆ ಆದ್ರೆ ನಿಮ್ಮ ಮನೆಗೆ ಒಂಥರ, ಇನ್ನೊಬ್ರ ಮನೆಗೆ ಇನ್ನೊಂಥರ. ಆದ್ರೆ ದೇವ್ರು ಮಾತ್ರ ಎಲ್ಲಾರ ಮನೆಗೂ ಒಂದೊಂದು ತೊಂದರೆ ಇಟ್ಟೇ ಇರ್ತಾನೆ ಬಿಡತ್ಲಾಗೆ. ಯಾರನ್ನು ನೆಮ್ಮದಿಯಾಗಿರಕ್ ಬಿಡೋದಿಲ್ಲ. ಹೂನೇ ಗಿರ್ಜಿ, ಏನ್ ಮಾಡಕತ್ತವ, ಒಬ್ಬೊಬ್ರದ್ದು ಒಂದೊಂಥರ.